ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೇಡಿಕೆ ಈಡೇರದಿದ್ರೆ ಉಪವಾಸ ಸತ್ಯಾಗ್ರಹ ಎಚ್ಚರಿಕೆ ಕೊಟ್ಟ ರೈತ ಸಂಘ. ಅಹೋರಾತ್ರಿ ಧರಣಿ ವಾರ ಗಡುವು. ಹುಳಿಯಾರು ಪಟ್ಟಣ ಪಂಚಾಯಿತಿ ಮುಂದೆ ನಡೀತಾ ಇರುವ ರೈತ ಸಂಘದ ಧರಣಿ 17ನೇ ದಿನಕ್ಕೆ ಕಾಲಿಟ್ಟಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಡಿದೆತ್ತಿರುವ ರೈತ ಸಂಘದ ಹೋರಾಟ ತೀವ್ರಗೊಳಿಸುವ ಹಾದಿ ಹಿಡಿದಿದೆ. ಎಪಿಎಂಸಿಗೆ ಸಂತೆ ಸ್ಥಳಾಂತರ ಹಾಗೂ ಕಸ ವಿಲೇವಾರಿಗೆ ಜಾಗ ಹುಡುಕುವುದಾಗಿ ಅಧಿಕಾರಿಗಳು ಕೊಟ್ಟಿರುವ ಆಶ್ವಾಸನೆ ಈಡೇರಿಸಲು 1 ವಾರದ ಗಡುವು ಕೊಟ್ಟಿರುವ ಧರಣಿ ನಿರತರು ಅಷ್ಟರ ಒಳಗೆ ಬೇಡಿಕೆ ಈಡೇರಿಸದಿದ್ರೆ 8ನೇ ದಿನಕ್ಕೆ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಕೆ ಪುರಂದರ ಮತ್ತು ತುಮಕೂರು ನಗರ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಆದ ಯೋಗಾನಂದ್ ರವರು ಬಂದಿದ್ದು ಶೀಘ್ರವೇ ಎಲ್ಲಾ ಸಮಸ್ಯೆಗಳು ಬಗೆಹರಿಸುವೆ ಎಂದು ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಇದೆ ಸರ್, ನಿಂತು ನೀವೇನು ಎಷ್ಟು ಫಾಸ್ಟ್ ಅಲ್ಲಿ ಮಾಡಬಹುದು ಅಂತಂದ್ರೆ ಎಲ್ಲ ನಿಮ್ಮ ಕೈಲೇ ಇದೆ ಸರ್. ಏನಿಲ್ಲ ಹೇಳಿ ನೋಡೋಣ. ನೀವು ಇನ್ನೂ ಮೇನಮೇಶ ಹೇಳ್ಸಿರಲ್ಲ, ಅಲ್ಲಿ ನೋಡೋಣ ಮಾಡೋಣ ಇದು ನೋಡೋಣ. APMC ಹೇಳಿದೀವಿ ಸರ್, ಹಿಂಗೆಲ್ಲ ನೆಗ್ಲೆಕ್ಟ್ ಮಾಡ್ರೆ ನಾವು ಏನಾಗಬೇಕು ಸರ್? ಇಲ್ಲಿ ಕುತ್ಕೊಂಡ್ರು ನೀವೇ ಯೋಚನೆ ಮಾಡ್ರಿ ನೋಡೋಣ. ಸ್ಟೇಟ್ಮೆಂಟ್ ಕೊಟ್ಟರು ಸರ್, ನಮ್ದೇ 2 ಎಕರೆ ಇದೆ ನಮ್ದೇ ಸರ್, ಆಫೀಸ್ ಅಲ್ಲೇ ಕೊಡ್ಬೋದಾಯ್ತು. ನಾವು ಕೇಳಿದ್ರು ಅದು MLA ಕೊಡ್ರಿ, ಅವ್ರಿಗೆ ಕೊಠಡಿ ಒಂದು ಕೊಡ್ರಿ, ಯಾವ್ದಾರ ಒಂದು ಅಂತ ಹೇಳಿದ್ರು ನಮ್ಗೆ ಅಧ್ಯಕ್ಷ ಬರ್ಬೇಕು, ಅವ್ರು ಬರ್ಬೇಕು, ಆರ್ಕೆ ಉತ್ತರಗಳು ಹೇಳ್ಬಿಟ್ರೆ ನಾವು ಸೌಮ್ಯವಾದವನ್ನ ಶಾಂತಿಯುತವಾದವನ್ನ ಹೋರಾಟವನ್ನ ಮಾಡ್ತಾ ಇದೀವಿ. ಅದು ಬೇರೆ ಇದು ತಿರುವು ಪಡಿಬಾರ್ದು ಅಂತ ನಮ್ಮ ಉದ್ದೇಶ. ಯಾಕಂದ್ರೆ ನಿಮ್ಗಳು ಗಮನಕ್ಕೆ ತಂದಿದೀವಿ. ಯಾವ್ದಕ್ಕೂ ಅಧ್ಯಕ್ಷ ಬರ್ಬೇಕು, ಅವ್ರು ಬರ್ಬೇಕು, ಚೀಫ್ ಆಫೀಸರ್ ಅಂತ ಏನಕ್ಕೆ ಇರ್ಬೇಕು ಇಲ್ಲಿ? ಅಲ್ಲ, ಏನಕ್ಕೆ ಇರ್ಬೇಕು? ಆಮೇಲೆ ಅಧ್ಯಕ್ಷಗೂ ಈಗ ನೋಡಿ, ನಮಗೆ ಫಿಸಿಬಿಲಿಟೀಸ್ ಇಲ್ಲ. ಸಾಲಕಟ್ಟೆಗೆ ಹೋಗ್ತಾ ಇದ್ದೀವಿ, ಮಳೆಕಟ್ಟೆಗೆ ಹೋಗ್ತಾ 31 ಮಳೆಕಟ್ಟೆಗೆ ಅದು ನೋಡಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ದಾಖಲೆಗಳನ್ನು ಅಭ್ಯಾಸ ಮಾಡಿದ್ರೆ ಒಂದು ಹಂತಕ್ಕೆ ಏನು ಯಾರಿಗೆ ಗ್ರಾಂಟಿ ಆಗಿದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡ್ತೀವಿ. ಅದಾದ ಮೇಲೆ ಇಲ್ಲಿ ಬಾಲಾಜಿ ಸಿಂಗ್ ಅಂತ ಇದೆಯಲ್ಲ, ಅದು ನನ್ನ ಗಮನಕ್ಕೂ ಸಹ ಬಂದಿದೆ. ಈಗ ಆಲ್ರೆಡಿ ಅದು ನಿನ್ನೆ ನಮಗೆ ಸಿವಿಲ್ ಕೋರ್ಟಲ್ಲಿ ನಮಗೆ ವಿಚಾರಣೆ ಇತ್ತು. 31ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಅದು ಕೋರ್ಟಲ್ಲಿದೆ. ಅದರ ನಡುವೆ ಈ ಕಸ ವಿಲೇವಾರಿ ಘಟಕಕ್ಕೂ ಸಹ ಮತ್ತು STP ಪ್ಲಾಂಟ್ಗೂ ಸಹ ಜಾಗ ನೋಡ್ತಾ ಇದ್ದೀವಿ. ಸಾಹೇಬ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಸಾಹೇಬ್ರನ್ನ ಯಾಕೆ ಇವತ್ತು ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ರಾತ್ರಿಯೇ ರಿಕ್ವೆಸ್ಟ್ ಮಾಡಿ ಕರೆಸಿದ್ದೀನಿ. ಸೊ ಯಾಕೆ ಅಂದರೆ ಸಾಹೇಬ್ರು ನೋಡಿದರೆ ಟೆಕ್ನಿಕಲ್ ಆಗಿ ಅವರನ್ನು ಕಣ್ಣಿಂದ ನೋಡಿದರೆ ಫೀಸಿಬಿಲಿಟೀಸ್ ಆರ್ ನಾಟ್ ಫೀಸಿಬಿಲಿಟೀಸ್ ಅನ್ನೋದು. ಸೊ ಅದು ಹೇಳಿದ್ರು, ನೀವು ಯಾವುದಾದ್ರೂ ಕೊಡಿ ಸರ್, ನಾವು ಅದನ್ನು ಫೀಸಿಬಿಲಿಟೀಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ, ಎಸ್ಟಿಮೇಟಲ್ಲಿ ಅಪ್ಡೇಟ್ ಮಾಡ್ಕೊತೀವಿ ಅಂತಲೂ ಸಹ ಈ ರೀತಿ ಹೇಳಿದ್ದಾರೆ. ಇಷ್ಟನ್ನು ನಿಮಗೆ ಆಗ್ತಿರೋವಂಥ ವಿಷಯವನ್ನು ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆಪಡ್ತೇನೆ. ಈಗ ನಾವು ಬೇರೆ ಇಲಾಖೆ ಈಗ ಇಲ್ಲಿ ನನಗೆ ಕ್ಲಾರಿಫೈ ಆಗಿರೋದು ಒಂದು ವೇಳೆ ಒಂದು ಇಲಾಖೆ ಇನ್ನೊಂದು ಇಲಾಖೆ ಮೇಲೆ ಹೇಳ್ತಾ ಹೋಗಿ ಅದು ಪ್ರೋಸೆಸ್ ಆಯ್ತು ನೋಡಿ. ಅರಣ್ಯ ಇಲಾಖೆ ಹೇಳ್ತಿರ್ತಾರೆ, ತಮ್ಮ ಇಲಾಖೆ ಪ್ರಾಬ್ಲಮ್. ಈಗ ನಮ್ಗೆ ಏನು ಆಗಿದೆ ಅಂದರೆ ಎಲ್ಲ ಇಲಾಖೆಯ ಕೋಆರ್ಡಿನೇಟ್ ಅದೇ ಕೆಲಸ ಮಾಡಿದ್ದಾರೆ. ಎಲ್ಲ ಎಳ್ಕೊಂಡು ಹೋಗೋದಕ್ಕೋಸ್ಕರ ಅದೇ ಸರ್, ಇಲ್ಲ ನೀವು ಹೇಳಿದ್ರಲ್ಲ, ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಏನಾಯಿತು, ಅದಕ್ಕೋಸ್ಕರ ಮೊದಲನೇ ಕೋಆರ್ಡಿನೇಟ್ ಮಾಡಿ ಒಂದು ತೀರಾ ಜಾಸ್ತಿ 1 ವಾರ ಡಿಲೇ ಆಗ್ಬೋದಲ್ಲ. ಫಸ್ಟ್ ಕೋಆರ್ಡಿನೇಟ್ ಮಾಡಿ ಆಮೇಲೆ ಮುಂದಕ್ಕೆ ಬರೋಣ. ನಾವು ಫಸ್ಟ್ ಏನು ಮಾಡ್ತೀವಿ, ಮತ್ತೆ ಡೈರೆಕ್ಟಾಗೆಲ್ಲ ಅಲಾಟ್ ಮಾಡಿಸ್ಕೊಂಡು ನಮ್ಮ ಹೆಸರು ಮಾಡು ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ನಮಗೆ ಫಾರೆಸ್ಟ್ ಆಯಿತು. ಆ ಥರ ಇಶ್ಯೂ ಆಗುತ್ತಲ್ಲ, ಅದಕ್ಕೋಸ್ಕರ ಮೊದಲೇ ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಕೋಆರ್ಡಿನೇಷನ್ ತೊಗೊಂಡು ಅವತ್ತೇ ಆ ಕೆಲಸ ಮಾಡಿದರೆ ನಮಗೆ ಟೈಮ್ ಸಿಗ್ತಾಯಿತ್ತು. ಸುಮಾರು ಒಂದು 2-3 ತಿಂಗಳು ನಮಗೆ ಡಿಲೇ ಆಯಿತು. ಒಂದು ಲ್ಯಾಂಡ್ ಕೇಸ್ ಆಯಿತು, ಒಂದು ಇನ್ನು APMCಗೆ ಶೋ ಮಾಡೋದಕ್ಕೆ ಅದು ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ. ಇನ್ನೇ ಡೈರೆಕ್ಟಿಗೆಲ್ಲ ಮಾತಾಡ್ತೀವಿ ನೋಡೋಣ ಮಾಡಿ ಅಂತ. ಅದು ಇವರಿಗೆ ಪವರ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಅಂತ. ಅವ್ರು ಆ ಕೆಲಸ ಮಾಡಿದ್ದಾರೆ, ತಮಗೂ ಎಲ್ಲ ತೋರಿಸಿದ್ದಾರೆ, ಹೇಳಿದ್ದಾರೆ, ಮತ್ತು ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಮತ್ತು ಏನೇನು ಬೆಳವಣಿಗೆಗಳು ನಡೆಯುತ್ತೆ ಅದನ್ನು ಅವತ್ತಿನ ದಿನವೇ ತಮ್ಗಳು ಗಮನಕ್ಕೆ ತಂದು ಮಾಡಬೇಕು ಅನ್ನೋದು ಒಂದು ಇದು ತಹಸೀಲ್ದಾರ್ದು ಒಂದು ಇಂಟೆನ್ಷನ್. ಸುಮ್ಮನೆ ನಾವೇನೇನೋ ಮಾಡ್ಕೊಂಡು ಹೋಗೋದು ಅದು ಇದು ಎಲ್ಲ ಆಗಬಾರ್ದು. ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿ ಏನೇನು ಬೆಳವಣಿಗೆಗಳಾಗುತ್ತೆ ಅದನ್ನು ಇಮಿಡಿಯೇಟಾಗಿ ನಾವು ಬಂದಾಗ, ನಾನು ಅಷ್ಟೇ, ನಾವಿಲ್ಲಿ ಬಂದರೆ ನಾನು ಇಲ್ಲಿ ಬಂದೆ ಮಾತಾಡ್ಸ್ಕೊಂಡೇ ಹೋಗ್ತಾ ಇದ್ದೀನಿ. ಮತ್ತು ಏನೇನು ಆಗ್ತಾ ಇದೆ ಅಂತ ಹೇಳೇ ಹೋಗ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿ ಐಡೆಂಟಿಟಿ ಇಲ್ಲ ಸರ್. ಆಮೇಲೆ ಈ ಸಂದರ್ಭದಲ್ಲಿ ವಿಜ್ಞಾನ ಕೇಂದ್ರದ ರಾಮಕೃಷ್ಣ ಎನ್ ಇಂದ್ರಮ್ಮ, ನಿರಾಶ್ರಿತ ಕೇಂದ್ರದ ಜಯಲಕ್ಷ್ಮಮ್ಮ, ತುಮಕೂರು ಜಿಲ್ಲಾ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರು ಆದ LR ಚಂದ್ರಶೇಖರ್, ಪಾತ್ರೆ ಪರಮೇಶ್ವರ್ ಸೇರಿ ವಿವಿಧ ಗ್ರಾಮಗಳ ರೈತರುಗಳು, ಮುಖಂಡರುಗಳು ಹಾಜರಿದ್ದರು. HS ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.